ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ 10 ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಬಿಗಿನ್ ದ ಫಸ್ಟ್ ಪಾಯಿಂಟ್. ಮೊದಲನೇ ಪಾಯಿಂಟ್ ಹೇಳಬೇಕು ಅಂದರೆ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಮಾರ್ಕ್ಸ್ ಎಂಟ್ರಿ ಅಂದರೆ ರಿಪೀಟರ್ ಆಗಿರ್ಬೋದು, ಬೇರೆ ಬೋರ್ಡ್ ಆಗಿರ್ಬೋದು, CBSE ಆಗಿರ್ಬೋದು, ICSE ಆಗಿರ್ಬೋದು, ಅಥವಾ ಬೇರೆ ಸೀಟ್ ವಿದ್ಯಾರ್ಥಿಗಳಾಗಿರ್ಬೋದು. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಕಂಪಲ್ಸರಿ ಇರುವಂಥದ್ದು. ಯಾಕಂದರೆ ಕರ್ನಾಟಕ CET ಅಂತ ಬಂದಾಗ ಕೆಲವು ಏನಪ್ಪ ಅಂದರೆ ಮಾರ್ಕ್ಸ್ ಅಂದರೆ ಥಿಯರಿ ಮಾರ್ಕ್ಸ್ ಮೇಲೂ ಸಹ ಡಿಪೆಂಡ್ ಇರುತ್ತೆ ರ್ಯಾಂಕಿಂಗ್. ಸೊ ಇದರ ಎಂಟ್ರಿ ನಿಮಗೆ ಆಮೇಲೆ ಅವಕಾಶ ಕೊಡ್ತಾರೆ. ಪ್ರೆಸೆಂಟ್ಲಿಂದ ಬಿಟ್ಟಿಲ್ಲ, ವಿದಿನ್ ಅ ವೀಕ್ ಅಥವಾ 10 days ಒಳಗಡೆ ಮಾರ್ಕ್ಸ್ ಎಂಟ್ರಿ ಬರುತ್ತೆ. ಟೋಟಲಿ CBSE ರಿಸಲ್ಟ್ಸ್ ಬರಬೇಕಾಗುತ್ತೆ. ಸೊ ಅದಾದ ನಂತರ ಯೂಸಲಿ ಮಾರ್ಕ್ಸ್ ಎಂಟ್ರಿ ಲಿಂಕ್ ಆಕ್ಟಿವ್ ಆಗುತ್ತೆ. ಅದು ಬಂದಾಗೂ ಸಹ ತಿಳಿಸಿರ್ತೇನೆ. ಎರಡನೇ ಮಾಹಿತಿ, PH ವೆರಿಫಿಕೇಷನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಸಪ್ರೇಟಾಗಿ ವೈದ್ಯಕೀಯ ತಪಾಸಣೆ ಕರೀತಾರೆ. ಒಂದು ಸಪ್ರೇಟ್ ಸ್ಕೆಡ್ಯೂಲ್ ಇರುತ್ತೆ. ಅದರ ಅನುಗುಣವಾಗಿ ನೀವು KEಗೆ ವಿಸಿಟ್ ಮಾಡಬೇಕು. ಅಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ಅಲ್ಲಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಅಂತ ಡಿಸೈಡ್ ಆಗುತ್ತೆ. ಇನ್ನೂ ಟೈಮ್ ಬಂದಿಲ್ಲ, ವೆಯ್ಟ್ ಮಾಡಿ. ಸ್ಕೆಡ್ಯೂಲ್ ಮುಂಬರುವ ದಿನಗಳಲ್ಲಿ ಬಿಡ್ತಾರೆ. ಆಮೇಲೆ ಈಗ ಸ್ಪೆಷಲ್ ಕ್ಯಾಟಗರಿ, ಮೂರನೇ ಪಾಯಿಂಟ್, ಸ್ಪೆಷಲ್ ಕ್ಯಾಟಗರಿ ಸಂಬಂಧಪಟ್ಟಾಗೆ ಸ್ಪೋರ್ಟ್ಸ್ ಸಂಬಂಧ ವಿದ್ಯಾರ್ಥಿಗಳಿಗೆ ಕರೆದಿಲ್ಲ ಅಲ್ಲಿ. ಸೊ ಆಮೇಲೆ ಒಂದು ಸಪ್ರೇಟಾಗಿ ಸ್ಕೆಡ್ಯೂಲ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಸಹ ಮೆಸೇಜ್ ಆಗ್ತಾ ಇದ್ದಾರೆ, ವೆಯ್ಟ್ ಮಾಡಿ. ಮುಂದೆ ಆ ಒಂದು ನಿಮಗೆ ಸಪ್ರೇಟಾಗಿ ಸ್ಕೆಡ್ಯೂಲ್ ಅವೈಲೇಬಲ್ ಆಗುತ್ತೆ. ಆವಾಗ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ಇಲ್ಲಿ ಸಬ್ಮಿಟ್ ಮಾಡಿ. ನಾಲ್ಕನೇ ಪಾಯಿಂಟ್, ಈಗ ಪ್ರೆಸೆಂಟ್ಲಿ ನಡೀತಿರುವಂತಹ ವೆರಿಫಿಕೇಷನಲ್ಲಿ ಕ್ಲಾಸ್ A ವಿದ್ಯಾರ್ಥಿಗಳು ಹೋಗೋ ಅವಶ್ಯಕತೆ ಇಲ್ಲ. ಏಕೆಂದರೆ ಕಾಲೇಜ್ ಮುಖಾಂತರ ವೆರಿಫಿಕೇಷನ್ ಆಗಿದೆ ಅಥವಾ ಆಗ್ತಾ ಇದೆ. ಈಗಲೂ ನೀವು ಮಾಡ್ಕೊಳ್ಬೋದು, ಮಾಡಿಲ್ಲ ಅಂದರೆ. ಆಮೇಲೆ ಕ್ಲಾಸ್ Y ಅಂದರೆ ನಾನ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ವೆರಿಫಿಕೇಷನ್ ಅವಶ್ಯಕತೆ ಬೀಳೋದಿಲ್ಲ. ಅದು ಸೀಟ್ ಸಿಕ್ಕ ನಂತರ ಕಾಲೇಜ್ ಮುಖಾಂತರ ಆಗುತ್ತೆ. ಹಾಗಾಗಿ ಕ್ಲಾಸ್ Y ಆಗಿರ್ಬೋದು ಮತ್ತು ಕ್ಲಾಸ್ A ಆಗಿರ್ಬೋದು, ಅಲ್ಲಿ ಹೋಗೋಂಥ ಅವಶ್ಯಕತೆ ಒಟ್ಟಾಗಿರೋದಿಲ್ಲ. ಓಕೆ, ಫಿಫ್ತ್ ಪಾಯಿಂಟ್ ಏನಪ್ಪ ಅಂದರೆ ನೀಟ್ ವಿದ್ಯಾರ್ಥಿಗಳು ರಿಸಲ್ಟ್ ನಂತರ ಸ್ಪೆಷಲಿ ವೇಟ್ ಎದಕ್ಕೆ ಮಾಡಬೇಕಂದ್ರೆ ಒಂದು ಲಿಂಕ್ ಬಿಡ್ತಾರೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕಾಗಿ. ಓಕೆ, ಸೊ ನೀವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಯಾರು UG ನೀಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಭಯ ಬೇಡ, ಮತ್ತೊಂದು ಸಲ ಅವಕಾಶ ಕೊಡ್ತಾರೆ. UG ನೀಟ್ ಸೆಲೆಕ್ಟ್ ಮಾಡಿ ಮಾರ್ಕ್ಸ್ ಎಂಟ್ರಿನಲ್ಲಿ ಮಾಡ್ಬೋದು. ಓಕೆ, ಸೊ ಮತ್ತು ಎಡಿಟಿಂಗ್ ಬಿಟ್ಟರು ಸಹ ಬಿಡುವಂಥ ಸಾಧ್ಯತೆ ಇರುತ್ತೆ ಆ ಒಂದು ಮಾರ್ಕ್ಸ್ ಎಂಟ್ರಿ ಸಂದರ್ಭದಲ್ಲಿ. ಓಕೆ, ಅದ್ರ ಚಾನ್ಸ್ ಕಡಿಮೆ. ಒಟ್ಟಾಗಿ ಮಾರ್ಕ್ಸ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಮಾರ್ಕ್ಸ್ ಎಂಟ್ರಿ ಮಾಡಿದ ನಂತರ ಯಾರು UG ನೀಟ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಬೋದು. ಭಯ ಬೇಡ, ಈಗ ಮಾಡ್ಕೊಂಡಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ಅವಕಾಶನ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆನೂ ಕೆಲವು ಜನ ಕೇಳ್ತಾ ಇದ್ರಿ. 6 ಪಾಯಿಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಸೊ ನಿಮಗೆ ಕರ್ನಾಟಕ CET ಪ್ರೆಸೆಂಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಾಸ್ ವಿದ್ಯಾರ್ಥಿಗಳಿಗಾಗಿದ್ದು ನಿಮಗೆ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಬಿಡ್ತಾರೆ. ಅದೇ ಸೇಮ್ ಸ್ಲಿಪ್ ಏನಪ್ಪ ಅಂದರೆ ನೀಟ್ ಯೂಸ್ ಮಾಡ್ಬೋದು. ಬಟ್ ಮಾರ್ಕ್ಸ್ ಎಂಟ್ರಿ ಆದ ನಂತರ ಸಪ್ರೇಟಾಗಿ ಮತ್ತೊಂದು ಸಲ ಜನ್ರೇಟ್ ಆಗುತ್ತೆ. ಬಟ್ ಸೀಕ್ರೆಟ್ ಕೀ ನೋಡಿದ್ರೆ ಎರಡು ಕಡೆ ಸೇಮ್ ಇರುವಂಥದ್ದು, ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ವೆರಿಫಿಕೇಷನ್ ಸ್ಲಿಪ್ ಇದ್ದಾಗಲೇ ಮಾತ್ರ ನೀವು ಕೌನ್ಸಿಲಿಂಗ್ನಲ್ಲಿ ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿನ ನೀವು ಮಾಡ್ಕೊಳ್ಬೋದು. ಅಲ್ಲಿ ಸೀಕ್ರೆಟ್ ಕೀ ಇರುತ್ತೆ, ಅದನ್ನು ಯಾರ ಜೊತೆ ಶೇರ್ ಮಾಡೋದು ಬೇಡ. ಮುಂದೆ ವಿಡಿಯೋ ಮುಖಾಂತರ ಸಹ ನಿಮಗೆ ನೆನಪಿಸಿರ್ತೇನೆ. ಆಮೇಲೆ ನೆಕ್ಸ್ಟ್ 7th ಪಾಯಿಂಟ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಬಗ್ಗೆ ಕೇಳಬೇಕಂದ್ರೆ ಕೆಲವು ಜನ ಕೇಳ್ತಾ ಇದ್ರು MCC ಮತ್ತು KEನಲ್ಲಿ ಅಂದರೆ ಯಾವುದು ನಾವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದು ಬೆಟರ್ ಅಂತ ಕೇಳ್ತಾ ಇದ್ದಾರೆ. ಅದು ನಿಮ್ಮ ಮಾರ್ಕ್ಸ್ ಮತ್ತು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಇರುವಂಥದ್ದು. MCC ಮೊದಲ ರೌಂಡ್ ಆಗುತ್ತೆ, ನಂತರ KE ಮೊದಲನೇ ರೌಂಡ್ ಆಗುತ್ತೆ. MCC ಸೆಕೆಂಡ್ ರೌಂಡ್ ಆಗುತ್ತೆ, ನಂತರ ನಮ್ಮ ಹತ್ರ KEನಲ್ಲಿ ಸೆಕೆಂಡ್ ರೌಂಡ್ ಆಗುತ್ತೆ. ಅಲ್ಲಿ ಥರ್ಡ್ ರೌಂಡ್, ನಮ್ಮ ಹತ್ರ ಥರ್ಡ್ ರೌಂಡ್. ಈ ರೀತಿ ಅಲ್ಟರ್ನೇಟಿವ್ಸಲ್ಲಿ ಇರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಎರಡು ಕಡೆ ಏನಪ್ಪ ಅಂದರೆ ನೀವು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನೀವು MCCನೂ ಪಾರ್ಟಿಸಿಪೇಟ್ ಮಾಡ್ಬೋದು, KEನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ಒಂದೇ ಕಡೆಯೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥ. ಒಟ್ಟಾಗಿ ಅಲ್ಟರ್ನೇಟಿವ್ ಇರುತ್ತೆ ಎರಡು ಕಡೆ. ಅಂದರೆ ವಿದ್ಯಾರ್ಥಿಗಳ ಅನುಕೂಲ ತಕ್ಕಂಗೆ ಯೂಸಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ. 8ನೇ ಪಾಯಿಂಟ್, ಆಮೇಲೆ KE ಕೌನ್ಸಿಲಿಂಗ್ನಲ್ಲಿ ನೋಡ್ಬೋದು. ಇಲ್ಲಿ ನಮ್ಮ ಹತ್ರ KCTಲಿ ಬರುವಂಥ ಕೋರ್ಸಸ್ ಆಗಿರ್ಬೋದು ಮತ್ತು ನೀಟಲ್ಲಿ ಬರುವಂಥ ಕೋರ್ಸಸ್, ಅದು MBBS ಆಗಲಿ, ಡೆಂಟ್ ಆಗಲಿ, ಆಯುಷ್ ಆಗಲಿ, ಇವೆಲ್ಲ ಕೋರ್ಸಸ್ಗಳಿಗೆ ಕಾಮನ್ ಏನಪ್ಪ ಅಂದರೆ ಕಾಮನ್ ಆಗಿ ಎಟ್ ದ ಸೇಮ್ ಟೈಮ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ. ನಿಮಗೆ ಮೊದಲನೇ ರೌಂಡಲ್ಲಿ MBBS ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಅದು ಯಾವುದಾದ್ರೂ ಒಂದು ಕೋರ್ಸ್ ಸಿಕ್ಕರೆ ಅದನ್ನು ನೀವು ಹೋಲ್ಡಲ್ಲಿ ಇಟ್ಕೊಂಡು MBBSಗೆ ಟ್ರೈ ಮಾಡ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ನೀವು MBBS ಸಿಕ್ಕಿಲ್ಲ ಅಂದರೂ ಸಹ ಬೇರೆ ಯಾವ ಕೋರ್ಸ್ ಸಿಗುತ್ತೆ ಅದನ್ನು ನೀವು ಹಿಡ್ಕೊಂಡು ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ಅಪ್ ಟು MBBS ನಿಮಗೆ ಕೊನೆಯವರೆಗೂ ಮಾಪಾಪ್ ರೌಂಡ್ವರೆಗೂ ನೀವು ಟ್ರೈ ಮಾಡ್ಬೋದು. ಓಕೆ, ಯಾಕೆಂದರೆ MBBS ಅಂತೇಳಿ ಆ ಒಂದು ಸಿಕ್ಕಿರೋ ಸೀಟನ್ನ ಬಿಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೂ ಟಿಪ್ಸ್ ಇರುತ್ತೆ. ಮುಂಬರುವ ದಿನಗಳಲ್ಲಿ ವಿಡಿಯೋ ಮುಖಾಂತರ ಸ್ಟೆಪ್ ವೈಸ್ ತಿಳಿಸಿರ್ತೇನೆ. ಅದು ನಿಮಗೆ ಗೊತ್ತಿರಲಿ. ಇಂಟ್ರೆಸ್ಟೆಡ್ ಕೋರ್ಸ್ನ ಹೋಲ್ಡಲ್ಲಿ ಇಟ್ಕೊಂಡು MBBSಗೆ ಕೊನೆವರೆಗೂ ಟ್ರೈ ಮಾಡ್ಬೋದು ಒಂದು ವೇಳೆ ನೀಟ್ ವಿದ್ಯಾರ್ಥಿ ಆಗಿದ್ದರೆ. ಓಕೆ, ಆಮೇಲೆ 9ನೇ ಪಾಯಿಂಟ್ ಏನಪ್ಪ ಅಂದರೆ AHS ಮತ್ತು BPT ಯಾವುದೇ ರೀತಿ ಕರ್ನಾಟಕ CET ರ್ಯಾಂಕಿಂಗ್ ಅವಶ್ಯಕತೆ ಬೀಳೋದಿಲ್ಲ. ಅದು ಪ್ಯೂರ್ಲಿ ಕರ್ನಾಟಕ CET ಏನಪ್ಪ ಅಂದರೆ ಟೋಟಲಿ ಈ ಒಂದು PUC ಸೆಕೆಂಡ್ ಇಯರ್ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. AHS ಆಗಲಿ ಮತ್ತು BPT ಕಾಮನ್ಲಿ ಎಲ್ಲ ಕೌನ್ಸಿಲಿಂಗ್ ಮುಗಿದ ನಂತರ ಕೊನೆಯಲ್ಲಿ ನಡೆಯೋದು AHS ಮತ್ತು BPT ಸಂಬಂಧಪಟ್ಟ ಹಾಗೆ ಕೋರ್ಸ್ ನಡೆಯುತ್ತೆ. ಅದಕ್ಕೆ ಸೆಕೆಂಡ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆಮೇಲೆ ಕೊನೆಗೆ 10th ಪಾಯಿಂಟ್ ಏನಪ್ಪ ಅಂದ್ರೆ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಹತ್ರ ಲಿಂಗ್ವಿಸ್ಟಿಕ್ ಇದೆ, ನಮಗೆ ಗೌರ್ಮೆಂಟ್ ಕೋಟಾ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಅನ್ನೋದು ಇವು ಕೇವಲ ಅಪ್ಲಿಕೇಬಲ್ ಆಗಿರೋದು ಯಾವುದಕ್ಕಪ್ಪ ಅಂದರೆ MBBS ಮತ್ತು ಡೆಂಟಲ್. ಅದು ಪ್ರೈವೇಟ್ ಕೋಟಾಕ್ಕೆ ಮಾತ್ರ 12 lakh ಆಗಲಿ 16 ಅಥವಾ 20 ಲಕ್ಷಕ್ಕೆ ಮಾತ್ರ ಅವೈಲೇಬಲ್ ಆಗುತ್ತೆ. ಲಿಂಗ್ವಿಸ್ಟಿಕ್ ಆಗಿರ್ಬೋದು ಮತ್ತು ರಿಲಿಜಿಯಸ್ ಆಗಿರ್ಬೋದು. ಪ್ರೈವೇಟ್ ಕೋಟಾ ಅಂತ ವರ್ಡ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಮೊದಲು ವಿಡಿಯೋ ಮಾಡಿದ್ದೇನೆ ಪ್ರೈವೇಟ್ ಕೋಟಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಓಕೆ, ನೀವೇನಪ್ಪ ಅಂದರೆ
ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಆಲ್ರೆಡಿ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಅಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ ನಿಮಗೆ ಅವೈಲೇಬಲ್ ಆಗುತ್ತೆ. ಓಕೆ, ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಇದು ಕೇವಲ MBBS ಮತ್ತು ಡೆಂಟಲ್ ಪ್ರೈವೇಟ್ ಕೋಟಾ ಅಂದರೆ ಹೈಯರ್ ಫೀಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ನೀವು ಲಿಂಗ್ವಿಸ್ಟಿಕ್ ಹಚ್ಚಿದ್ದೀನಿ, ರಿಲಿಜಿಯಸ್ ಇದೆ ಅಂತ ಹೇಳಿ ಗೌರ್ಮೆಂಟ್ ಕೋಟಕ್ಕೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸಿಮಿಲರ್ಲಿ ಇನ್ನೊಂದು SNQ ಸಂಬಂಧಪಟ್ಟಾಗೂ ನಾನು ನಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. SNQನ ವರ್ಡ್ ಏನಿದೆ ನೋಡಿ, ಇದು ಕೇವಲ ಇಂಜಿನಿಯರಿಂಗ್ ಮಾತ್ರ, ಅಲ್ಲಿರುವಂಥ ಕೋರ್ಸಸ್ಗೆ ಮಾತ್ರ ಅಪ್ಲಿಕೇಬಲ್ ಇದೆ, ಬೇರೆ ಯಾವುದೇ ಕೋರ್ಸಿಗೂ ಅಪ್ಲಿಕೇಬಲ್ ಇಲ್ಲ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸ್ಪೀಡ್ ಆಗಿದ್ದರೆ ನೀವು ಸ್ಪೀಡ್ನ ಕಡಿಮೆ ಮಾಡಿ ವೀಡಿಯೋನ ನೋಡ್ಕೊಳ್ಬೋದು. ಓಕೆ, ಸೊ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ಲಿ ಅಪ್ ಟು ಅಡ್ಮಿಷನ್ ಆಗೋವರೆಗೂ ಅಪ್ಡೇಟ್ ನೀಡ್ತಾ ಇರ್ತೇನೆ, ಭಾಳಷ್ಟು ಮಾಹಿತಿ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ವಿಡಿಯೋ ಚೆನ್ನಾಗಿ ಅನಿಸಿದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ರೀಚ್ ಆಗಲಿ. ಯಾಕಂದರೆ ಎಲ್ಲ ಅಪ್ಡೇಟ್ ಅವ್ರಿಗೆ ರೀಚ್ ಆದಾಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅವೈಲೇಬಲ್ ಆಗುತ್ತೆ. ಯಾರಿಗೆ ಮೆಂಬರ್ಶಿಪ್ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಮೆಸೇಜ್ ಮಾಡಿ. ಓಕೆ, ಇಲ್ಲಾಂದರೆ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ವಿಡಿಯೋ ನೋಡೋದ್ರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಟೋಟಲಿ ಫ್ರೀಯಾಗಿ ಮಾಡ್ಕೊಳ್ಬೋದು. ಅಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋದು ನಾನು ಪ್ರಯತ್ನ ಪಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.